ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ಇಂದು ಜೂನ್ 16th ನಾನು ಮೊದಲೇ ಹೇಳಿದ ಹಾಗೆ ಸೆಕೆಂಡ್ ಪಾಲಿಟಿ ಟೆಸ್ಟ್ ಸೀರೀಸ್ ನಮ್ಮ ಮಿಷನ್ ಯುದ್ಧ ಅಭ್ಯಾಸನ ಸೆಕೆಂಡ್ ಟೆಸ್ಟ್ ಇತ್ತು. ಅದು ಪಾಲಿಟಿ ಸಬ್ಜೆಕ್ಟ್ ಆಗಿತ್ತು. ಆ್ಯಂಡ್ ಇವತ್ತು ಕೂಡ ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಟೆಸ್ಟ್ನ ಬರೆದಿದ್ದಾರೆ. ಒಂದನೇದು ಟೆಸ್ಟ್ ಸೀರೀಸ್ ಬರೆಯೋದ್ರಿಂದ ಕಲಿಬೇಕಾದಂಥ ಪಾಠ. ಓಕೆ, ಸೊ 90 ನಿಮಿಷದಲ್ಲಿ 100 ಪ್ರಶ್ನೆಗಳನ್ನು ಓದಬೇಕು. ಕಂಪ್ಲೀಟ್ ಆಗಿ ಪ್ರಶ್ನೆಗಳನ್ನ ಓದಬೇಕು. ಚಾಲೆಂಜಿಂಗ್ ಆಗಿದೆ ಗೈಸ್, ಇಟ್ ಈಸ್ ನಾಟ್ ದಟ್ ಈಸಿ. KEA ಎಕ್ಸಾಮ್ನಲ್ಲಿ ಕ್ವಶನ್ ಓದಲಿಕ್ಕೆ ಆಗದೆ ಇರುವಂಥ ಎಷ್ಟು ವಿದ್ಯಾರ್ಥಿಗಳದಾರ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಲಾಸ್ಟ್ ಟೈಮ್ ನೀವೇನು ಸಮಸ್ಯೆಯನ್ನು ಫೇಸ್ ಮಾಡಿರಲ್ಲ, ಅದು ಇನ್ನೊಬ್ಬರಿಗೆ ಉಪಯೋಗಕ್ಕೆ ಬರಲಿ. ದಟ್ ಇಸ್ ವಾಟ್ ಮೈ ಹಂಬಲ್ ರಿಕ್ವೆಸ್ಟ್. ಎರಡನೇದು, ಭಾಳ ಸರ್ತಿ ಐತ್ಲ, ನೀವು 2-3 ವರ್ಷಗಳಿಂದ ವಿವಿಧ ಪರೀಕ್ಷೆಗಳನ್ನು ಬರೆದಿಲ್ಲ, ಸೀರಿಯಸ್ ಆಗಿ ಬರಿತಾ ಇಲ್ಲ. 90 ನಿಮಿಷ ಈವನ್ ಎಕ್ಸಾಮಿನೇಷನ್ ಹಾಲ್ನಾಗ ಕುಂಡ್ರೋದು ಕೂಡ ಚಾಲೆಂಜಿಂಗ್. ಓಕೆ, ಆ್ಯಂಡ್ ದಯವಿಟ್ಟು ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಟೆಸ್ಟ್ ಸೀರೀಸಲ್ಲಿ ಕಡಿಮೆ ದುಡ್ಡು ತಗೋತಾರೆ, ದುಡ್ಡು ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಟೆಸ್ಟ್ ಸೀರೀಸ್ಗೆ ಜಾಯ್ನ್ ಆಗಬೇಡ್ರಿ. ದುಡ್ಡು ಜಾಸ್ತಿ ತಗೊಳ್ಳಿ, ಬಟ್ ಸರಿಯಾಗಿ ಕ್ವಶನ್ಸ್ನ ಕೊಡಬೇಕು. ಓಕೆ, ಆಮೇಲೆ ಅನಾಲಿಟಿಕಲ್ ಕ್ವಶನ್ ಇರಬೇಕು. ಇವತ್ತು ಯಾರು ನಮ್ಮ ಟೆಸ್ಟ್ ಸೀರೀಸಲ್ಲಿ ಎಕ್ಸಾಮ್ನ ಬರೆದಿದ್ದಾರೆ ಅವ್ರಿಗೆ 90 ಮಿನಿಟ್ಸಲ್ಲಿ ಭಾಳ ಜನಕ್ಕೆ ಕ್ವಶನ್ ಪೇಪರ್ನ ಕಂಪ್ಲೀಟಾಗಿ ಓದೋಕ್ಕಾಗಿಲ್ಲ. ಎಸ್, ಆಮೇಲೆ ವಿಷಯವಾರು ಪರೀಕ್ಷೆಗಳಲ್ಲಿ ಐತ್ಲ, ಭಾಳ ಜನಕ್ಕೆ ಕೇಳಿ ನಾನು ಭಾರಿ ಚೆನ್ನಾಗಿ ಓದುವಂಥ ಹುಡುಗರು 50 ಅಂಕಗಳಿಗೂ ಹೆಚ್ಚು ಅಂಕಗಳನ್ನು ತಗೊಂಡಿಲ್ಲ. ಓಕೆ, ಇವೆಲ್ಲ ವಿಷಯಗಳು ನಿಮ್ಗೆ ಹೀಗೆ ಗೊತ್ತಾದು ಅಂದ್ರೆ ಮುಂದೆ ತಿದ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ OMR ಸೀಟ್ ಒಳಗಡೆ ನೀವೇನು ಮಾಡಬೇಕು, 5th ಆಪ್ಷನ್ಸನ್ನು ಮಾರ್ಕ್ ಮಾಡೋದನ್ನು ಕಲಿಬೇಕು. ಅಗೇನ್ ಆ್ಯಂಡ್ ಅಗೇನ್ ನಾವು ವಿಡಿಯೋ ಮಾಡೋ ಉದ್ದೇಶನೇ ಇವ್ಕೂರ್ನ ನಿಮಗೆ ಹೇಳಬೇಕು ಅಂತ. 5th ಆಪ್ಷನ್ಸ್. ಓಕೆ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಈಗ ಎಕ್ಸಾಮ್ ಒಳಗೆ ಕ್ವಶನ್ ಹೆಂಗೆ ಬರತ್ತವು ನೋಡ್ರೆ, ನಾನು ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ. With reference to the election of the President of India, consider the following statement. ಭಾರತದ ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. The value of the vote of each MLA varies from state to state. No doubt. Okay, ಪ್ರತಿಯೊಬ್ಬ ಶಾಸಕರ ಮತದ ಮೌಲ್ಯವು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುತ್ತದೆ. ಸರಿ ಇದೆ. The value of the vote of MPs of the Lok Sabha is more than that the value of the vote of MPs of Rajya Sabha. ಲೋಕಸಭೆ ಸಂಸದರ ಮತದ ಮೌಲ್ಯವು ರಾಜ್ಯಸಭೆಯ ಸಂಸದರ ಮತದ ಮೌಲ್ಯಕ್ಕಿಂತ ಹೆಚ್ಚಾಗಿದೆ. ಹೌ, ಯಾಕೆ ಹೆಚ್ಚಾಗ್ತದೆ? ಓಕೆ, ಎರಡನೇ ಸ್ಟೇಟ್ಮೆಂಟ್ ತಪ್ಪಿದೆ. ಇಲ್ಲಿ ನೋಡ್ರಿ, 1 only, 2 only, both, neither 1 nor 2. ಓಕೆ, ಸರಿಯಾದಂಥ ಉತ್ತರ ಎ. ಇದಕ್ಕೈತ್ಲಾ ನಿಮಗೆ ಈವನ್ ನಾವು ಕೀ ಆನ್ಸರ್ ಕೂಡ ಕೊಟ್ಟಿರ್ತೀವಿ, ಸಿನಾಪ್ಸಿಸ್ ಕೊಟ್ಟಿರ್ತೀವಿ. ಪ್ರತಿಯೊಂದು ಟೆಸ್ಟ್ಗೆ ಆ್ಯಪ್ ಒಳಗೆ ನಿಮಗೆ ಸಿನಾಪ್ಸಿಸ್ನ ಅಪ್ಲೋಡ್ ಮಾಡಿರ್ತೀವಿ. ಕನ್ನಡ ಇಂಗ್ಲೀಷ್ ಎರಡೂ ಮೀಡಿಯಮ್ನ ಕ್ವಶನ್ ಅದಾವು. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಗೈಸ್. ಡೋಂಟ್ ಸಿ ಓನ್ಲಿ ಈ ಒಂದು ಏನು ದುಡ್ಡು ಕಮ್ಮಿ ಆಗುತ್ತೆ ಅಂತ ಯಾವುದಕ್ಕೂ ಒಂದಕ್ಕೆ ಜಾಯ್ನ್ ಆಗಬೇಡ್ರಿ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ, ಭಾರತದ ರಾಷ್ಟ್ರಪತಿಯನ್ನು ಎಲೆಕ್ಟ್ರಲ್ ಕಾಲೇಜಿಂದ ಪರೋಕ್ಷವಾಗಿ ಆಯ್ಕೆ ಮಾಡಲಾಗ್ತದೆ ಮತ್ತು ಇದನ್ನು ವರ್ಗಾಯಿಸಬಹುದಾದ ಏಕಮತದ ಮೂಲಕ ಅನುಪಾತದ ಮೂಲಕ ನಡೆಸಲಾಗ್ತದೆ. ಹೇಳಿಕೆ 1 ಡೆಫಿನೆಟ್ಲಿ ಸರಿಯಾಗೈತಿ, 2ನೇದು ತಪ್ಪಾಗೈತಿ. ಯಾಕಂದ್ರೆ ಒಂದೇ ಮೌಲ್ಯ ಆಗಿರ್ತೈತಿ, ಅದು ರಾಜ್ಯಸಭೆದವ್ರದೇ ಆಗಿರಲಿ ಲೋಕಸಭೆದವ್ರದೇ ಆಗಿರಲಿ. ಓಕೆ, ನೋಡ್ರಿ ಹೆಂಗದಾವ್, ನೋಡ್ರಿ ಕ್ವಶನ್ ಹೆಂಗದಾವ್ ನೋಡ್ಲಿಕ್ಕೆ ನಾನು ಇನ್ನೂ ಕೆಲವೊಂದು ತೋರಿಸ್ತೀನಿ. ಆಮೇಲೆ ಇಟ್ಸ್ ಮೈ ಓಪನ್ ಚಾಲೆಂಜ್ ಗೈಸ್, ಇಷ್ಟು ವಿಚಾರ ಮಾಡಿ ಈ ಥರ ವರ್ಡಿಂಗ್ಸ್ಗಳನ್ನು ಹಾಕಿ ಯಾರೂ ನಿಮಗೆ ಪ್ರಶ್ನೆಗಳನ್ನು ಕೊಡೋದಿಲ್ಲ. ಅದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ. ನೀವು ಯಾರೇ ಇದನ್ನು ಬರೀತಿರಲ್ಲ, FDA ಮುಂದೆ SDA VAO ಆ ಎಲ್ಲ ಎಕ್ಸಾಮಿಗೆ ಪ್ರಿಪೇರ್ ಮಾಡ್ತಿರಲ್ಲ, ಜನ ಏನು ಮಾಡ್ತಾರಂದ್ರೆ ಯಾವಾಗ ಅವ್ರಿಗೆ ಅರ್ಜೆನ್ಸಿ ಬರ್ತೈತಿಲ್ಲ, ಕಾಲ್ಫಾರ್ಮ್ ಬರ್ತೈತಿಲ್ಲ, ಅವಾಗ ಪ್ರಿಪ್ರೇಷನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಈಗ ನೋಡ್ರಿ, ಭಾಳ ಜನ ಮಿಷನ್ ಆರೋಹಣ ಈ ಕ್ರ್ಯಾಶ್ ಕೋರ್ಸ್ಗೂ ಕೂಡ ಜಾಯ್ನ್ ಆಗ್ತಿರ್ತೀರಿ. ನಾನು ಹೇಳಿದ್ದೀನಿ, ಮೊದಲೇ ಬರ್ರಿ ಸ್ವಲ್ಪ. ಓಕೆ, ಮೊದಲೇ ಬಂದು ಜಾಯ್ನ್ ಆಗ್ರಿ. ನಾಳೆ PSI ESI ಬರುವುದವಲ್ಲ, ಅವಾಗ ಯಾವಾಗ ಕಾಲ್ಫಾರ್ಮ್ ಬರ್ತೈತಿ, ಸರ್ ಪೇಪರ್ 1 ಎಸ್ಸೆ ಬರೆಯೋದು ಗೊತ್ತಾಗ್ತಾ ಇಲ್ಲ, ಟ್ರಾನ್ಸ್ಲೇಷನ್ ಮಾಡೋದು ಗೊತ್ತಾಗ್ತಾ ಇಲ್ಲ, ಪ್ರಿಸೈಸ್ ಗೊತ್ತಿಲ್ಲ. ಓಕೆ, ಅವಾಗ ಮೂಗಿ ಬೀಳೋದು. ದಯವಿಟ್ಟು ಆ ಥರ ಮಾಡಬೇಡ್ರಿ. ಆಮೇಲೆ ಐ ಆಮ್ ಶ್ಯೂರ್
ಎಕ್ಸಾಮ್ ಬರಿತಾ ಇರುವಂಥ 80% ವಿದ್ಯಾರ್ಥಿಗಳಿಗೆ ಈ ಅಜರ್ಷನ್ ಆ್ಯಂಡ್ ರೀಸನಿಂಗ್, ಈ ಅಜರ್ಷನ್ದು ಪ್ರತಿಪಾದನೆ ಮತ್ತು ಅದಕ್ಕೆ ಕಾರಣ, ಇದರ ಯಾವ ಥರ ಸಾಲ್ವ್ ಮಾಡಬೇಕು, ಈ ಕ್ವಶನ್ ಹೆಂಗೆ ನಾವು ಆನ್ಸರ್ ಮಾಡಬೇಕು ಅಂತ ಗೊತ್ತಿಲ್ಲ. ನೋಡ್ರಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ಡಿಫ್ರೆಂಟ್ ಫ್ರಮ್ ದ ಬ್ರಿಟಿಷ್ ಕಿಂಗ್ ಅಂತ ಇದೆ. ಡೆಫಿನೆಟ್ಲಿ ಓಕೆ, ಭಾರತದ ರಾಷ್ಟ್ರಪತಿಗಳು ಬ್ರಿಟಿಷ್ ರಾಜರಿಗಿಂತ ಭಿನ್ನ ಆಗಿದ್ದಾರೆ. ಒಂದೇ ಭಿನ್ನ ಹೇಳಬೇಕು ಅಂದರೆ ಬ್ರಿಟಿಷ್ ರಾಜ ವಂಶ ಪಾರಂಪರ್ಯವಾಗಿ ಬಂದಿದ್ದಾರೆ, ಪ್ರೆಸಿಡೆಂಟ್ ಇಂಡೈರೆಕ್ಟ್ಲಿ ಜನರಿಂದ ಆಯ್ಕೆ ಆಗ್ತಾರೆ. ಸರಿ ಇದೆ, ಎ ಸ್ಟೇಟ್ಮೆಂಟ್ ಸರಿ ಇದೆ. ನೆಕ್ಸ್ಟ್, ಆಫೀಸ್ ಆಫ್ ಇಂಡಿಯನ್ ಪ್ರೆಸಿಡೆಂಟ್ ಈಸ್ ಸಿಮಿಲರ್ ಟು ದಟ್ ಆಫ್ ಅಮೇರಿಕನ್ ಪ್ರೆಸಿಡೆಂಟ್. ಭಾರತದ ರಾಷ್ಟ್ರಪತಿಗಳ ಹುದ್ದೆಯು ಅಮೇರಿಕಾದ ರಾಷ್ಟ್ರಪತಿ ಹುದ್ದೆಯನ್ನು ಹೋಲುತ್ತದೆ. ಇಲ್ಲ, ಈ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಓಕೆ, ಆಕ್ಚುಲಿ ಅಮೇರಿಕಾದೊಳಗೆ ಐತ್ಲಾ ಪ್ರೆಸಿಡೆಂಟ್ ಈಸ್ ದ ರಿಯಲ್ ಹೆಡ್, ಆ್ಯಂಡ್ ಭಾರತದೊಳಗೆ ಪ್ರೈಮ್ ಮಿನಿಸ್ಟರ್ ಇಸ್ ದ ರಿಯಲ್ ಹೆಡ್. ಓಕೆ, ನೈಜ ಮುಖ್ಯಸ್ಥ ಯಾರಿರ್ತಾರೆ, ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಅಲ್ಲಿ ಅಮೇರಿಕಾದೊಳಗೆ ಪ್ರೆಸಿಡೆಂಟ್. ಭಾರತದೊಳಗೆ ಪ್ರೈಮ್ ಮಿನಿಸ್ಟ್ರಿಗೆ ಹೆಂಗೆ ಪವರ್ಫುಲ್ ಇದ್ದಾನೆ, ಹಂಗೆ ಪ್ರೆಸಿಡೆಂಟ್ ಪವರ್ಫುಲ್ ಇರ್ತಾನೆ. ಸೊ ಆದ್ದರಿಂದ ಎ ಈಸ್ ಟ್ರೂ ಬಟ್ ಆರ್ ಈಸ್ ಫಾಲ್ಸ್. ಓಕೆ, ಎ ಈಸ್ ಟ್ರೂ ಬಟ್ ಆರ್ ಈಸ್ ಫಾಲ್ಸ್. ನೋಡಿ, ನಾನು ಜಸ್ಟ್ ಹೇಳ್ತಾ ಇದ್ದೀನಿ ಅಸರ್ಷನ್ ಆ್ಯಂಡ್ ರೀಸನಿಂಗ್ ಯಾವ ಥರ ನೀವು ಸಾಲ್ವ್ ಮಾಡಬೇಕು. ಇದಕ್ಕೆ ನಿಮಗೆ ಡೀಟೇಲ್ಡ್ ಆದಂಥ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತಾ ಇದೆ. ಆ್ಯಂಡ್ ಯಾರಿಗೆ ಇಷ್ಟ ಇದೆ, ಇನ್ನೂ ಸಮಯ ಮಿಂಚಿಲ್ಲ. 2 ಪಾಲಿಟಿ ಟೆಸ್ಟ್ ಆಗಿದ್ದಾವೆ. 2 ಪಾಲಿಟಿ ಟೆಸ್ಟ್ನ ನಿಮಗೆ ಇದರೊಳಗೆ ಸಿಗುತ್ತೆ ನಿಮಗೆ. ಓಕೆ, ಆ್ಯಪ್ ಒಳಗೆ ಸಿಗ್ತದೆ. ನಾವು ಮತ್ತೇನು PDF ಕೂಡ ಹಾಕಿರ್ತೀವಿ. ಆ್ಯಂಡ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ಯೂಸ್ಫುಲ್ ಗೈಸ್. ಆ್ಯಂಡ್ ಈಗಲೇ ಡಿಸೈಡ್ ಮಾಡಿರಿ, ಆ್ಯಂಡ್ ದಟ್ ವಿಲ್ ಬಿ ವೆರಿ ವೆರಿ ಗುಡ್. ಬಿಕಾಸ್ ಒಂದು ಸರ್ತಿ ಟೆಸ್ಟ್ ಸೀರೀಸ್ ಮುಗಿದು ಅವಾಗ ಬರಿತೀನಿ, ಅದನ್ನು ಬರಿತೀನಿ, ನಾನು ಅದಕ್ಕೆ ಒತ್ತಿ ಹೇಳ್ತಾ ಇದ್ದೀನಿ. ಬಿಕಾಸ್ ಈಗಲಿಂದನೇ ನೀವು ಮಾಡ್ತಾ ಹೋದರೆ ಅದು ಇನ್ನೂ ಈಸಿ ಆಗುತ್ತೆ. ಓಕೆ, ನಿಮಗೆ ಈಸಿ ಆಗುತ್ತೆ. ಇನ್ನು ಕೆಲವೊಬ್ರು ಇರ್ತಾರೆ, ನಾನು ಇನ್ನೂ 1 ಬಾರಿ 2 ಬಾರಿ ಓದಿ ಆಮೇಲೆ ಟೆಸ್ಟ್ ಬರಿತೀನಿ, ಅವರು ಹೆದರ್ತಿದ್ದಾರೆ. ಆ ಥರ ಯಾರು ಅನ್ಕೋತಾರೆ, ಅವ್ರು ಹೆದರ್ತಿದ್ದಾರೆ. 3 ವರ್ಷ 2 ವರ್ಷ ಕೂತು ಓದಿ ಇನ್ನೂ ರಿವಿಷನ್ ಮಾಡಿ ಬರಿತೀನಿ ಅಂದರೆ ಎಲ್ಲಿ ನನಗೆ ಕಡಿಮೆ ಮಾರ್ಕ್ಸ್ ಬಂದು ಅಂದರೆ ಹೆಂಗೆ, ನಾನು ಪಾಸ್ ಆಗಲಿಲ್ಲ ಅಂದರೆ ಹೆಂಗೆ, ನಾನು ಪಾಸ್ ಆಗಲೇಬೇಕು. ನೋ, ಈ ಭಯನೂ ಬೇಡ. ನೀವು ಟೆಸ್ಟ್ ಸೀರೀಸ್ನ ಆ ಕಾರಣಕ್ಕಾಗಿ ಬಿಡಬೇಡ್ರಿ. ಓಕೆ, ಧಾರವಾಡದೊಳಗೆ ಆಫ್ಲೈನಲ್ಲಿ ಕೂಡ ಈ ಟೆಸ್ಟ್ ಸೀರೀಸ್ ಇದೆ. ಆ್ಯಂಡ್ ನಮ್ಮ ಆ್ಯಪ್ ಕನಮಡಿ ಇನ್ಸ್ಟಿಟ್ಯೂಟ್, ಓಕೆ, ಕನಮಡಿ ಇನ್ಸ್ಟಿಟ್ಯೂಟ್ ಒಳಗೂ ಕೂಡ ನಿಮಗೆ ಈ ಒಂದು ಟೆಸ್ಟ್ ಸೀರೀಸ್ ಮಿಷನ್ ಯುದ್ಧ ಅಭ್ಯಾಸ್ ಓಕೆ ಸಿಗುತ್ತೆ. ಇಲ್ಲೊಂದು ಕ್ವಶನ್ ಇದೆ ನೋಡ್ರೆ, ಇದು IAS ನಲ್ಲಿ ಕೂಡ ಕೇಳಿದ ಕ್ವಶನ್ನು. ಎಷ್ಟು ಚಂದ ಕ್ವಶನ್ ಪೇಪರ್ ಇದೆ ಅಂದರೆ ಇವು ಒಂದು ಸಾರ್ತಿ ಓದ್ರಿ, ನಿಮಗೆ ಈ ಥರದ ಕ್ವಶನ್ ಪೇಪರ್ ಎಲ್ಲಿದೆ ಅಂತ ನೀವೇ ಹೇಳ್ರಿ ಗೈಸ್. ಐ ಆಮ್ ಟೆಲ್ಲಿಂಗ್ ಯು, ದಟ್ಸ್ ಚಾಲೆಂಜ್ ಫಾರ್ ಯು ಗೈಸ್. ದ ಪ್ರೈಮ್ ಮಿನಿಸ್ಟರ್ ಈಸ್, ಪ್ರಧಾನಮಂತ್ರಿಯು ಲೋಕಸಭೆಯಿಂದ ಚುನಾಯಿತ, ಸಂಸತ್ತಿನಿಂದ ಚುನಾಯಿತ, ರಾಷ್ಟ್ರಪತಿಯಿಂದ ನೇಮಕ, ಲೋಕಸಭೆ ಬಹುಮತದಲ್ಲಿ ಪಕ್ಷದಿಂದ ನಾಮನಿರ್ದೇಶನ. ಸಿ, elected by Lok Sabha, elected by Parliament, you can easily remove them. Appointed by President of India, you can keep it. Yes, nominated by party in the majority of Lok Sabha, this is also secondary. So, ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ರಾಷ್ಟ್ರಪತಿಗಳಿಂದ ನೇಮಕ ಆಗ್ತಾರೆ. ಸಿ, ವಾಟ್ ಕೈಂಡ್ ಆಫ್ ಕ್ವಶನ್ಸ್ we are asking? Very simple, they looks very simple. ಓಕೆ, ಅವು ನೋಡಲಿಕ್ಕೆ ತುಂಬ ಸಿಂಪಲ್ ಆಗೇ ಇರ್ತವೆ, ಆದರೆ ನೀವು ಆನ್ಸರ್ ಮಾಡಿ ದೇ ಆರ್ ಟ್ರಿಕ್ಕಿ. ಓಕೆ, ಸೊ ದ್ಯಾಟ್ಸ್ ವೈ ಗೈಸ್, ಈ ಥರ ನಿಮಗೆ ಎಲ್ಲೇ ಟೆಸ್ಟ್ ಸೀರೀಸ್ನ ಕಂಡಕ್ಟ್ ಮಾಡಲಿ, ಅದರೊಳಗೆ ನಾನು ಹೇಳ್ತಿದ್ದೀನಲ್ವ, ಈ ಕ್ವಶನ್ ಪೇಪರ್ನ ನೀವು 3 ತಾಸೊಳಗೆ 90 ಮಿನಿಟ್ಸ್ ಒಳಗೆ ಓದಿ ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ. ಓಕೆ, ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ನಿಮಗೆ ಈ ಕ್ವಶನ್ ಕೇಳತ್ತೀನಿ, ಹೂ ಡಸ್ ದ ಸ್ಪೀಕರ್ ಆಫ್ ಲೋಕಸಭಾ ಸಬ್ಮಿಟ್ ಹಿಸ್ ರೆಸಿಗ್ನೇಷನ್? ಓಕೆ, ಲೋಕಸಭೆಯ ಸ್ಪೀಕರ್ ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸುತ್ತಾರೆ? ಇದನ್ನೈತ್ಲ ಕಮೆಂಟ್ ಬಾಕ್ಸ್ ಒಳಗೆ ನೀವು ಉತ್ತರವನ್ನು ಹಾಕ್ರಿ ಗೈಸ್. ಓಕೆ, ಹಿಂಗಿರ್ತವೆ ಅವು ಹೆಂಗಂದ್ರೆ ಕ್ವಶನ್ಸ್, ಈಗಿನ KEA ಕ್ವಶನ್ಸ್ ನೋಡ್ರಿ, ಇಲ್ಲಿ ಲಾಂಗ್ ಕ್ವಶನು ಇದಾವೆ, ಶಾರ್ಟ್ ಕ್ವಶನು ಇದಾವೆ, ಟ್ರಿಕ್ಕಿ ಕ್ವಶನು ಇದಾವೆ, ಈಜಿ ಕ್ವಶನು ಇದಾವೆ. ದಿಸ್ ಈಸ್ ದ ವೇ ಯು ಹ್ಯಾವ್ ಟು ಅಟೆಂಪ್ಟ್. ಒಂದೊಂದು ಸಬ್ಜೆಕ್ಟಿಗೆ ಟೈಮ್ ಕೊಟ್ಟು ತಗೊಳ್ತಾ ಇದೆ.
ಈಗ ನೆಕ್ಸ್ಟ್ ಟೆಸ್ಟು ಜಾಗ್ರಫಿ ಇದೆ, ಟೈಮ್ ಕೊಟ್ಟಿದೆ. ರೀಡ್ ಜಾಗ್ರಫಿ, ವೆರಿ ಇಂಪಾರ್ಟೆಂಟ್ ಬಿಕಾಸ್ ಜಾಗ್ರಫಿ ಮೇಲೆ ಕ್ವಶನ್ ಕೇಳ್ತಾರೆ. ನೀವು ಹೇಳ್ಬೋದು ಸರ್ ಲಾಸ್ಟ್ ಟೈಮ್ ಜಾಗ್ರಫಿಯಲ್ಲಿ 8 ಕ್ವಶನ್ ಕೇಳಿದ್ದಾರೆ, ಈ ಸರ್ತಿ 16 ಕೇಳ್ಬೋದು. ಕರೆಂಟ್ ಅಫೇರ್ಸ್ ಲಾಸ್ಟ್ ಟೈಮ್ 5 ಕೇಳ್ಯಾರ, ಈ ಸರ್ತಿ 15 ಕೇಳ್ಬೋದು. ಓಕೆ, ಲಾಸ್ಟ್ ಟೈಮ್ ಕೇಳಿದ್ದಾರೆ, ಓಕೆ ಫೈನ್, ಬಟ್ ಇಟ್ ಡಸಂಟ್ ಮೀನ್ ದಟ್ ಲಾಸ್ಟ್ ಟೈಮ್ ಇಷ್ಟೇ ಕ್ವಶನ್ ಕೇಳಿದ್ದಾರೆ ಈ ವಿಷಯದ ಮೇಲೆ ಈ ಸರ್ತಿನೂ ಇಷ್ಟೇ ಕೇಳ್ತಾರೆ. ಮೊದಲೇ ಹೇಳ್ತಾ ಇದ್ದೀನಿ, KEAದವರಿಗೆ ಒಂದು ರೋಗ ಇದೆ, ಲಾಸ್ಟ್ ಟೈಮ್ ಅವ್ರು ಏನು ಮಾಡ್ಯಾರಲ್ಲ ಅದು ಈ ಸರ್ತಿ ಅವ್ರಿಗೆ ನೆನಪಿಲ್ಲ. ಓಕೆ, ಭಾಳ ಸರ್ತಿ ಹಿಂಗೆ ಮಾಡಿದ್ದಾರೆ. ಪ್ಯಾಟರ್ನ್ ಯಾವ ಥರ ಪ್ಯಾಟರ್ನ್ ಇದೆಯಲ್ಲ ಅದು ಅವ್ರಿಗೆ ನೆನಪಿರೋದಿಲ್ಲ. ಓಕೆ, ನೀವು ನೋಡಿ ಆ್ಯಂಟಿ ಡಿಫೆಕ್ಷನ್ ಲಾ ಈ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆ ಥ್ರೂಔಟ್ ದಿ ಇಯರ್ ಈ ವರ್ಷ ನ್ಯೂಸ್ ಒಳಗಿತ್ತು. ತಮಿಳ್ನಾಡು, ಈಗ ವೆಸ್ಟ್ ಬೆಂಗಾಲಲ್ಲಿ TMC ಸಮನ್ ನ್ಯೂಸ್ ಒಳಗಿದೆ. ಓಕೆ, 52nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1985. ಓಕೆ, ರಾಜೀವ್ ಗಾಂಧಿ ಟೈಮ್ ಒಳಗೆ ಮಾಡಿದ್ದು. 10th ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಕರೆಂಟ್ ಅಫೇರ್ಸ್ ಲಿಂಕ್ಡ್ ಪಾಲಿಟಿ ಕ್ವಶನ್ಸ್. ಓಕೆ, ಈ ಥರ ನಿಮಗೆ ಪ್ರಶ್ನೆ ಪತ್ರಿಕೆಗಳನ್ನ ಕೊಟ್ಟಿರುತ್ತೆ. ಸೊ ದಟ್ ಸ್ಟೂಡೆಂಟ್ಸ್ ವಿಲ್ ಅಡಾಪ್ಟ್ ಫಾರ್ KEA ಪ್ಯಾಟರ್ನ್. ಸ್ಪೀಡಾಗಿ ಓದೋದಾಗಿರ್ಬೋದು, ಗೊತ್ತಿರೋದನ್ನು ತಪ್ಪು ಮಾಡದೇ ಇರೋದಾಗಿರ್ಬೋದು. ಓಕೆ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಇಲ್ಲೊಂದು ಕ್ವಶನ್ ಇದೆ ನೋಡಿ, 100ನೇ ಕ್ವಶನ್. ನೋಡೋಣ ಇದಕ್ಕೆ ಉತ್ತರವನ್ನು ಹೇಳಿ ನೀವು. ಓಕೆ, ಯೂನಿಯನ್ ಟೆರಿಟರೀಸ್ ಆರ್ ನಾಟ್ ರಿಪ್ರೆಸೆಂಟೆಡ್ ಇನ್ ದ ರಾಜ್ಯಸಭಾ. ಕೇಂದ್ರಾಡಳಿತ ಪ್ರದೇಶಗಳನ್ನು ರಾಜ್ಯಸಭೆ ಪ್ರತಿನಿಧಿಸುವುದಿಲ್ಲ ಅಂತ ಇದೆ. ಓಕೆ, ಡೆಫಿನೆಟ್ಲಿ ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ಬಿಕಾಸ್ ಡೆಲ್ಲಿ, ಪಾಂಡಿಚೇರಿ, ಜಮ್ಮು ಆ್ಯಂಡ್ ಕಾಶ್ಮೀರ್ ಇಲ್ಲಿ ಈ ಒಂದು ಕೇಂದ್ರಾಡಳಿತ ಪ್ರದೇಶದಿಂದ ರಿಪ್ರೆಸೆಂಟ್ ಮಾಡ್ತಾರೆ. ಸೊ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಯೂನಿಯನ್ ಟೆರಿಟರೀಸ್ ಆರ್ ನಾಟ್ ರಿಪ್ರೆಸೆಂಟೆಡ್ ಇನ್ ರಾಜ್ಯಸಭಾ ಅಂತ. ಓಕೆ, ನೆಕ್ಸ್ಟ್, ಇಟ್ ಈಸ್ ವಿದಿನ್ ದ ಪರ್ವ್ಯೂ ಆಫ್ ಎಲೆಕ್ಷನ್ ಕಮಿಷನರ್ ಟು ಅಡ್ಜುಡಿಕೇಟ್ ದ ಎಲೆಕ್ಷನ್ ಡಿಸ್ಪ್ಯೂಟ್ಸ್ ಅಂತ ಈ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ನೋಡ್ರಿ, ಒಂದು ವಾರದಿಂದ ಸುಪ್ರೀಂ ಕೋರ್ಟ್ ಒಳಗೆ ಕೇಸ್ ನಡೆಯತೈತಿ. ಕರೆಂಟ್ ಅಫೇರ್ಸ್ ಇರುವಂಥ ಪಾಲಿಟಿ ಕ್ವಶನ್ಸ್ನ ನಿಮಗೆ ಕೊಡಾಕತೈತಿ. ಪ್ಲೀಸ್ ರೀಡ್ ಕೇರ್ಫುಲಿ. ಚುನಾವಣಾ ವಿವಾದಗಳನ್ನ ನಿರ್ಣಯಿಸುವ ಮುಖ್ಯ ಚುನಾವಣಾ ಆಯುಕ್ತರ ವ್ಯಾಪ್ತಿಯಲ್ಲಿದೆ ಅಂತ ನಿಮಗೆ ಪ್ರಶ್ನೆ ಇದೆ. ಸುಪ್ರೀಂ ಕೋರ್ಟಿಗೆ ಹೋದ್ರೈತ್ಲ, ರೀಸೆಂಟ್ಲಿ ಒಂದು ಪ್ರಕರಣದಲ್ಲಿ ನಾನು ಅದರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೀನಿ. ಒಬ್ಬರು ಲೇಡಿ ಇದ್ದಾರೆ ನೋಡಿ, ನಟರಾಜನ್ ಅಂತೇಳಿ. ಸೊ ಅವರ ಒಂದು ಪ್ರಕರಣದೊಳಗೆ ಅವ್ರಿಗೆ ರಾಜ್ಯಸಭಾ ಚುನಾವಣೆಗೆ ಏನು ಅವರು ಅಫಿಡವಿಟ್ನ ಸಲ್ಲಿಸಿದ್ದಾರೆ, ಅದನ್ನು ನೋಡಿ ಎಲೆಕ್ಷನ್ ಕಮಿಷನರು ಪ್ರಿಸೈಡಿಂಗ್ ಆಫೀಸರು ಅವರ ಒಂದು ನಾಮಿನೇಷನ್ನ ರಿಜೆಕ್ಟ್ ಮಾಡ್ಯಾರ. ರಿಜೆಕ್ಟ್ ಯಾಕೆ ಮಾಡ್ಯಾರ ಅಂಥೇಳಿ ಸುಪ್ರೀಂ ಕೋರ್ಟಿಗೆ ಹೋದ್ರೆ, ಸುಪ್ರೀಂ ಕೋರ್ಟಿಗೆ ಅವ್ರು ಮತ್ತೇನು ಹೇಳ್ಯಾರ, ಆರ್ಟಿಕಲ್ 32 ಮತ್ತು ಆರ್ಟಿಕಲ್ 226 ಅಡಿಯಲ್ಲಿ ಸುಪ್ರೀಂ ಕೋರ್ಟಿಗೆ ಅಧಿಕಾರ ಐತಿ, ರಿಟ್ ಹೊರಡಿಸ್ರಿ, ಇದನ್ನು ಸ್ಟಾಪ್ ಮಾಡ್ರಿ ಅಂದ್ರೆ ಸುಪ್ರೀಂ ಕೋರ್ಟ್ ಹೇಳೈತಿ ರಿಟ್ ಹೊರಡಿಸುವ ಅಧಿಕಾರ ಐತಿ. ಅಟ್ ದ ಸೇಮ್ ಟೈಮ್ ಆರ್ಟಿಕಲ್ 339 ಅಡಿಯಲ್ಲಿ ಚುನಾವಣಾ ಆಯೋಗ ಏನು ನಿರ್ಣಯ ತಗೋತೈತಿ ಈ ವಿಷಯದಾಗ, ದ್ಯಾಟ್ ಈಸ್ ದ ಫೈನಲ್. ಓಕೆ, ಅದೇ ಫೈನಲ್ ಅಂತ ಹೇಳೈತಿ. ನಂಬಲ್ಲಿ ಬರಬೇಡ್ರಿ, ಚುನಾವಣಾ ಆಯೋಗ ಏನು ಹೇಳ್ತೈತೆ ಅದೇ ಫೈನಲ್, ಅದಕ್ಕಷ್ಟು ಅಧಿಕಾರ ಅದಾವು ನಮ್ಮ ಕಡೆ ಇಲ್ಲ ಕನ್ಸರ್ನ್ಡ್ ಹೈಕೋರ್ಟ್ಗೆ ಹೋಗಿ ನೀವು ನ್ಯಾಯ ತಗೊಳ್ರಿ ಅಂತ. ಅರೆ ಭಯ್ಯ, ಸುಪ್ರೀಂ ಕೋರ್ಟೇ ಹೈಕೋರ್ಟ್ಗೆ ಹೋಗಿ ನ್ಯಾಯ ತಗೋ ಅಂದ್ರೆ ಈ ದೇಶದೊಳಗೆ ಏನು ಉಳಿತೋ ಗೈಸ್. ದಟ್ಸ್ ವೈ ಐ ಮೇಡ್ ವಿಡಿಯೋ ಆನ್ ದಿಸ್. ಈ ಇನ್ಸ್ಟಾಗ್ರಾಮ್ ಒಳಗೆ ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೀನಿ, ನೋಡಿ ನೀವು. ಡೆಮೋಕ್ರಸಿ, ಡೆತ್ ಆಫ್ ಡೆಮೋಕ್ರಸಿ. ನೆಕ್ಸ್ಟ್, ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಪಾರ್ಲಿಮೆಂಟ್ ಕನ್ಸಿಸ್ಟ್ ಆಫ್ ಲೋಕಸಭಾ ರಾಜ್ಯಸಭಾ ಓನ್ಲಿ. ಇಂಥ ಎಕ್ಸ್ಟ್ರೀಮ್ ವರ್ಡ್ಸ್ ಬಂದು ಅಂದ್ರೆ ಯು ಹ್ಯಾವ್ ಟು ಬಿ ಕೇರ್ಫುಲ್. ಓಕೆ, ಇಲ್ಲಿ ಐತ್ಲಾ, ಓನ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ದ ರೈಟ್ ಒನ್ ಆ್ಯಂಡ್ ಒನ್ ಆ್ಯಂಡ್ ದಟ್ ಥರ್ಡ್ ಸ್ಟೇಟ್ಮೆಂಟ್ ವರ್ ರಾಂಗ್. ಓಕೆ, ಸೊ ಈ ಒಂದು ಕೀ ಉತ್ತರ ಕೊಡುವಲ್ಲಿ ಈ ನನ್ನ ಬದಲಿಗೆ ಇಲ್ಲಿ ಡಿ ಆಪ್ಷನ್ಸ್ ಐತ್ಲಾ, ಓನ್ಲಿ 2 ಆಪ್ಷನ್ಸ್, 2 ಓನ್ಲಿ ಅಂತ ಆಗಬೇಕು. ಓಕೆ, ಅದನ್ನು ನಾವು ಕರೆಕ್ಟ್ ಈ ಒಂದು ಇದರೊಳಗೆ ಎಲ್ಲಿ ಕೀ ಆನ್ಸರ್ ಒಳಗೆ ಕರೆಕ್ಟ್ ಮಾಡಿ ಕೊಟ್ಟಿದ್ದೀವಿ. ನಿಮ್ಗೆ ಹಿಂಗೆ ರೆಸ್ಪಾನ್ಸಿಬಲ್ ಆಗಿ ಕರೆಂಟ್ ಅಫೇರ್ಸ್ ಲಿಂಕ್ ಇದ್ದಂಥ, ಓಕೆ, ಲೆಂದಿ ಇರುವಂಥ ಆ್ಯಂಡ್ ಇವಾಗಿನ KEA ಟ್ರೆಂಡ್ಗೆ ಸೆಟ್ ಆಗುವಂಥ ಯಾರ್ಯಾರು ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮ್ ಬರೆಯಾಕತ್ತೀರಿ, ಜಾಯ್ನ್ ಆಗ್ರಿ. ಮಿಷನ್ ಯುದ್ಧ ಬೆಸ್ಟ್ ಟೆಸ್ಟ್ ಸೀರೀಸ್ ಜಾಯ್ನ್ ಆಗ್ರಿ. ಯಾರ್ಯಾರು
FD KS ಕೂಡ ಬರಿಬೇಕನ್ನತ್ತೀರಿ ಜಾಯ್ನ್ ಆಗ್ರಿ. PSI ESI ಯಾರು ಬರಿಬೇಕಂತೀರಿ ಜಾಯ್ನ್ ಆಗ್ರಿ, ನಿಮಗೆ ಉಪಯೋಗ ಆಗುತ್ತೆ ಗೈಸ್. ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್, ಒಂದು ವಾರ ಪಾಲಿಟಿ 2 ಟೆಸ್ಟ್ ಆದರೆ ನೆಕ್ಸ್ಟ್ ಜಾಗ್ರಫಿ 2 ಟೆಸ್ಟ್, ನೆಕ್ಸ್ಟ್ ಒಂದು ವರ್ಷದ ಕರೆಂಟ್ ಅಫೇರ್ಸ್ 2 ಟೆಸ್ಟ್, ಅದು ಆದಮೇಲೆ ಎಕನಾಮಿಕ್ಸ್ 2 ಟೆಸ್ಟ್, ಅದು ಆದಮೇಲೆ ಇಕೋಲಜಿ ಮೇಲೆ 2 ಟೆಸ್ಟ್, ಅದು ಆದಮೇಲೆ ಸೈನ್ಸ್ ಮೇಲೆ 2 ಟೆಸ್ಟ್, ಹಿಂಗೆ ಒಂದೊಂದು ಸಬ್ಜೆಕ್ಟ್ ಮೇಲೆ 200 ಕ್ವಶನ್. ಅದು ಎಲ್ಲ ಆದಮೇಲೆ ಕಾಂಪ್ರಿಹೆನ್ಸಿವ್ ಟೆಸ್ಟ್, 6 ಕಾಂಪ್ರಿಹೆನ್ಸಿವ್ ಟೆಸ್ಟ್. ವಾಟ್ ಎಲ್ಸ್ ಯು ವಾಂಟ್ ಗೈಸ್? ಓಕೆ, ಈ ಥರ ನಿಮಗೆ ಟೆಸ್ಟ್ ಸೀರೀಸ್ನ ಕಂಡಕ್ಟ್ ಮಾಡ್ತಾ ಇದೆ. ಆ್ಯಂಡ್ ದೀಸ್ ಆರ್ ದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾನು ನಿಮ್ಗೆ ಹೇಳಿದ್ದೀನಿ. ದೇ ಲುಕ್ಸ್ ವೆರಿ ಸಿಂಪಲ್, ಬಟ್ ಇಟ್ ಈಸ್ ನಾಟ್ ಸೋ ಸಿಂಪಲ್ ಗೈಸ್. ದ್ಯಾಟ್ಸ್ ಹೌ KEA ಪೀಪಲ್ ಆರ್ ಪ್ಲೇಯಿಂಗ್ ವಿತ್ ಅಸ್. ಸೊ ಪ್ರಿಪೇರ್ ವೆಲ್. ಆ್ಯಂಡ್ ನೆಕ್ಸ್ಟ್ ಟೆಸ್ಟು ಜೂನ್ 25ನೇ ತಾರೀಕು ನಿಮಗೆ ಸಿಗುತ್ತೆ. ಓಕೆ, ಸೊ 25th of June ಈ ಒಂದು ಯುದ್ಧ ಅಭ್ಯಾಸ, ಮಿಷನ್ ಯುದ್ಧ ಅಭ್ಯಾಸನಲ್ಲಿ ನಿಮಗೆ ಜಾಗ್ರಫಿ ಓದಲಿಕ್ಕೆ ಸ್ವಲ್ಪ ಸಮಯ ಕೊಟ್ಟಿದೆ. ಬಿಕಾಸ್ ಫಿಸಿಕಲ್ ಜಾಗ್ರಫಿ, ಇಂಡಿಯನ್ ಜಾಗ್ರಫಿ, ಕರ್ನಾಟಕ ಜಾಗ್ರಫಿ ಇವೆಲ್ಲ ಓದಬೇಕಲ್ವಾ. ಸೊ ಅದಕ್ಕೆ ಸಮಯ ಕೊಟ್ಟಿದೆ. ಪ್ರಿಪೇರ್ ವೆಲ್ ಇನ್ ದೀಸ್ ಟೈಮ್ಸ್ ಆ್ಯಂಡ್ ಜಾಯಿನ್ ಆಗೋದನ್ನು ಮರಿಬೇಡ್ರಿ. ಮಿಷನ್ ಯುದ್ಧ ಅಭ್ಯಾಸ ನಿಮಗೆ ಗೇಮ್ ಚೇಂಜರ್ ಆಗಿ ಹೆಲ್ಪ್ ಮಾಡುತ್ತೆ. ಇರುವಂಥ ಸಮಯವನ್ನು ಇಫೆಕ್ಟಿವ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಥ್ಯಾಂಕ್ ಯು ಆ್ಯಂಡ್ ಬಾಯ್.